ಅಭ್ಯರ್ಥಿಗಳು 2ನೇ ದಿನದ 4ನೇ ಬ್ಯಾಚಿನ ರನ್ನಿಂಗ್ ವಿಡಿಯೋನ ನೋಡ್ತಾಯಿದ್ರಿ. ಎಲ್ಲ ಬ್ಯಾಚಿನ ರನ್ನಿಂಗ್ ವಿಡಿಯೋಗಳನ್ನ ಬಿಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ವಿ. ಆದರೆ ಫಸ್ಟು ಸೆಕೆಂಡು ಏನಾಗಿದೆ ಅಂದರೆ ಕತ್ತಲಲ್ಲಿ ಬಿಟ್ಟಿದ್ರು ಬೆಳಗಿನ ಜಾವ, ಅಷ್ಟು ಕ್ಲಿಯರಾಗಿ ವಿಡಿಯೋಗಳು ಬಂದಿಲ್ಲ. ಇವು ಸ್ವಲ್ಪ ಇದ್ದಿದ್ರವು ಒಂದಿಟ್ಟು ಕ್ಲಿಯರ್ ಅದಾವೆ. ಆದರೂ ಸಹಿತ ಸ್ವಲ್ಪ ಲೈಟಾಗಿ ಮಂಜು ಬಿದ್ದಿರೋದ್ರಿಂದ ವಿಡಿಯೋ ಅಷ್ಟು ಕ್ಲಿಯರಾಗಿ ಅದಾವೆ. ಒಂದು ಸ್ವಲ್ಪ ಮಟ್ಟಿಗೆ ಅದಾವೆ. ನೀವು ಗುರ್ತಾಡಿಬೋದು. ಅಭ್ಯರ್ಥಿಗಳನ್ನ ಕುಣಿಸಿದ್ದಾರೆ, ಗಮನಿಸ್ಬೋದು. ಬ್ಯಾರಿಕೇಡ್ಗಳನ್ನ ಹಾಕಿ ಅಲ್ಲಿ ನೋಡ್ಬೋದು. ಅಭ್ಯರ್ಥಿಗಳು ಹೊರಗಡೆ ಕೂತಿದ್ದಾರೆ, ಗಮನಿಸ್ಬೋದು ನಾವಿಲ್ಲಿ. ಇದು 2ನೇ ದಿನದ 4ನೇ ಬ್ಯಾಚಿನ ರನ್ನಿಂಗ್ ಓಡಲಿಕ್ಕೆ ತಯಾರಾಗತಕ್ಕಂಥ ಅಭ್ಯರ್ಥಿಗಳು. ಭಾರತಾಂಬೆ ಸೇವೆಯನ್ನು ಮಾಡಬೇಕು ಅಂತಕ್ಕಂಥ ಕನಸನ್ನು ಹೊತ್ತು ಕುಳಿತಂಥ ಅಭ್ಯರ್ಥಿಗಳು ನಾವು ನೋಡ್ಬೋದು. ಇಲ್ಲಿ ಅಭ್ಯರ್ಥಿಗಳನ್ನ ಕುಳಿಸಿದ್ದಾರೆ, ಅವರಿಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಅಭ್ಯರ್ಥಿಗಳು ಭಾಳಷ್ಟು ಜನ ಅಭ್ಯರ್ಥಿಗಳು ಕೇಳ್ತಾಯಿದ್ರು, ಸರ್ ಡಾಕ್ಯುಮೆಂಟ್ಗಳ ಬಗ್ಗೆ ಹೇಗೆ ಅಂತ. ಈಗಾಗಲೇ ಅಡ್ಮಿಟ್ ಕಾರ್ಡ್ದಲ್ಲಿ ಡಾಕ್ಯುಮೆಂಟ್ಗಳ ಬಗ್ಗೆ ಏನೇನು ತರಬೇಕು ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಎಷ್ಟು ಅದರಲ್ಲಿ ರೆಡಿ ಆಗ್ಯಾವ ಅಷ್ಟು ಡಾಕ್ಯುಮೆಂಟ್ಗಳನ್ನು ತೆಗೆದುಕೊಂಡು ಹೋಗಿ ಡಾಕ್ಯುಮೆಂಟ್ಗಳೊಳಗೆ ಅಭ್ಯರ್ಥಿಗಳನ್ನ ಹೊರಗಡೆ ತೆಗಿತಾ ಇಲ್ಲ. ಎಷ್ಟು ಒರಿಜಿನಲ್ದು ಅಷ್ಟು ಒರಿಜಿನಲ್ಲು, ಅದರ ಜೊತೆ ಜೆರಾಕ್ಸ್ 2 ಜೆರಾಕ್ಸ್ ಪ್ರತಿಗಳನ್ನು ಅಟೆಸ್ಟೆಡ್ ಮಾಡಿಕೊಂಡು ತೆಗೆದುಕೊಂಡು ಹೋಗಬೇಕು. ಡಾಕ್ಯುಮೆಂಟ್ನಲ್ಲಿ ಅಷ್ಟೇನು ತೊಂದರೆ ಆಗ್ತಾಯಿಲ್ಲ. ಅದೇ ರೀತಿಯಾಗಿ ಅಭ್ಯರ್ಥಿಗಳು ನಿಮ್ಗೆ ಗೊತ್ತಿರಲಿ, ಎಂಟ್ರೆನ್ಸ್ ಹೈಟ್ ಬಗ್ಗೆನೂ ಏನೂ ಪ್ರಾಬ್ಲಮ್ ಇಲ್ಲ. ಎಂಟ್ರೆನ್ಸ್ ಹೈಟೇ ಇಲ್ಲ, ನೇರವಾಗಿ ನೀವು ಒಳಗಡೆ ಹೋಗ್ಬೋದು. ಆಮೇಲೆ ಅಲ್ಲಿ ಏನೈತಪ್ಪ ಅಂದರೆ ಒಳಗಡೆನೇ ನಿಮ್ದು ಹೈಟು ವೇಟು ಚೆಸ್ಟು ಚೆಕ್ ಮಾಡ್ತಾರೆ. ಅದು ಯಾವಾಗಂದರೆ ಫಿಸಿಕಲ್ಲು ಅಂದರೆ ರನ್ನಿಂಗು, ಜಿಗ್ಜಾಗ್ ನಡಿಗೆ, ಲಾಂಗ್ ಜಂಪು ಇವೆಲ್ಲ ಆದಮೇಲೆ, ಗ್ಲಬ್ಸು ಇವೆಲ್ಲ ಆದಮೇಲೆ ಮಧ್ಯಾಹ್ನ ಸೆಕ್ಷನ್ ಹೈಟ ವೇಟ ಚೆಸ್ಟ್ ಚೆಕ್ ಮಾಡ್ತಾಯಿದ್ದಾರೆ. ಅದರಲ್ಲಿ ಪಾಸ್ ಆದಂಥ ಅಭ್ಯರ್ಥಿಗಳು ನೆಕ್ಸ್ಟ್ ಮೆಡಿಕಲ್ಗೆ ಹೋಗ್ತಾ ಇದ್ದಾರೆ. ಗಮನಿಸ್ಬೋದು, ಇಲ್ಲಿ ಅಭ್ಯರ್ಥಿಗಳನ್ನ ಗಮನಿಸ್ಬೋದು, ನೋಡ್ಬೋದು. ಆರ್ಮಿಯವರು ಎಲ್ಲ ಮಾಹಿತಿಯನ್ನು ಹೇಳ್ತಾ ಇದ್ದಾರೆ. ಯಾಕಂದರೆ ಕೊಪ್ಪಳ ಜಿಲ್ಲಾ ಆಡಳಿತದಿಂದ ಒಳ್ಳೆಯ ಸಹಕಾರವನ್ನು ಅಲ್ಲಿಯವರು ಸಹಿತ ಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಬೆಳಗಾವಿ ಯಾರೋದಿಂದ ಇಲ್ಲಿ ರ್ಯಾಲಿ ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಆರ್ಮಿ ಅಧಿಕಾರಿಗಳು ಈ ರ್ಯಾಲಿಯಲ್ಲಿ ಯಶಸ್ವಿಯಾಗಿ ರ್ಯಾಲಿಯನ್ನು ನಡೆಸ್ತಾ ಇದ್ದಾರೆ. ಅಭ್ಯರ್ಥಿಗಳು ರನ್ನಿಂಗ್ ಮಾಡಲಿಕ್ಕೆ ತಯಾರಿ ಆಗ್ತಾ ಇದ್ದಾರೆ, ನೋಡ್ಬೋದು, ಗಮನಿಸ್ಬೋದು. ನಾವು ಅಭ್ಯರ್ಥಿಗಳೇ ನಾವು ಟೈಮ್ ಸ್ಟಾರ್ಟ್ ಆಯಿತು, ಹಾಗೆ ರನ್ನಿಂಗು ಸ್ಟಾರ್ಟ್ ಆಯಿತು. ಅಭ್ಯರ್ಥಿಗಳೇ ನಿಮ್ಗೆ ಗೊತ್ತಿರಲಿ, ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಿಗೆ ವತಿಯಿಂದ ಕೊಪ್ಪಳ ಅಗ್ನಿವೀರ ಆರ್ಮಿ ರ್ಯಾಲಿಯಲ್ಲಿ ಭಾಗವಹಿಸ್ತಕ್ಕಂಥ ಅಭ್ಯರ್ಥಿಗಳು ಎಲ್ಲರಿಗೂ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ವಿ. ಅಭ್ಯರ್ಥಿಗಳೇ, ನಮ್ಮ ಸಂಸ್ಥೆಯಲ್ಲಿ SSGD ಮತ್ತು ಇಂಡಿಯನ್ ಆರ್ಮಿ TA ಆರ್ಮಿ ರ್ಯಾಲಿ ಆಗಿರ್ಬೋದು, ಅಗ್ನಿವೀರ ಆರ್ಮಿ ಫಿಸಿಕಲ್ ದೈಹಿಕ ಹಾಗೂ ಲಿಖಿತ ಪರೀಕ್ಷೆ ತರಬೇತಿಗೆ ಪೂರ್ವಭಾವಿಯಾಗಿ ಪ್ರವೇಶ ಪ್ರಾರಂಭವಾಗಿವೆ. ಅಭ್ಯರ್ಥಿಗಳೇ ನಮ್ಮ ಸಂಸ್ಥೆಯಲ್ಲಿ ತರಬೇತಿಗೆ ಬರ್ಬೋದು. ಈಗ 2ನೇ ದಿನದ 4ನೇ ಬ್ಯಾಚಿನ ರನ್ನಿಂಗ್ ವಿಡಿಯೋನ ನೋಡ್ತಾ ಇದ್ದೀರಿ. ನಸುಕಿನ ಜಾವ ಅಭ್ಯರ್ಥಿಗಳು ರನ್ನಿಂಗನ್ನು ವೇಗವಾಗಿ ಮಾಡ್ತಾಯಿದ್ದಾರೆ, ನಾವು ಗಮನಿಸ್ಬೋದು. ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಪ್ರತಿಯೊಂದು ಭಾಗವನ್ನು ನಾವು ಗಮನಿಸಬೇಕಾಗ್ತದೆ. ಇಲ್ಲಿ ಫಸ್ಟ್ ರೌಂಡು, ಸೆಕೆಂಡ್ ರೌಂಡು, ಥರ್ಡ್ ರೌಂಡು ಯಾವ ರೀತಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾರೆ ಅಂತಕ್ಕಂಥದ್ದನ್ನು ಡಾಕ್ಯುಮೆಂಟ್ ಬಗ್ಗೆ ಏನೂ ತೊಂದರೆ ಇಲ್ಲ. ಮೇನ್ ಇರೋದು ನೋಡ್ರಪ್ಪ ನಿಮ್ಮದು ಫಿಸಿಕಲ್. ಆದರೆ ಕೆಲವೊಂದು ಮಾಹಿತಿ ಬರ್ತಾಯಿದೆ ಹೈ ಜಂಪ್ ಜಿಗಿಸ್ತಾ ಇದ್ದಾರೆ ಅಂತ. ಆದರೆ ಇನ್ನೂ ನಿಖರವಾಗಿ ನನಗೆ ಗೊತ್ತಾಗಿಲ್ಲ. ಹೈ ಜಂಪ್ ಜಿಗಿಸ್ತಾ ಇದ್ದಾರೆ, ಆದರೆ ಯಾರನ್ನೂ ಫೇಲ್ ಮಾಡ್ತಾಯಿಲ್ಲ ಸರ್, ಎಲ್ಲರನ್ನೂ ಪಾಸ್ ಮಾಡ್ತಾಯಿದ್ದಾರೆ ಅಂತ ಇದ್ದಾರೆ. ಇನ್ನು ನೆಕ್ಸ್ಟ್ ಆರ್ಮಿ ರ್ಯಾಲಿಯಿಂದ ಹೈ ಜಂಪು ಆಗ್ಬೋದೇನೋ ಅನ್ನಿಸ್ತಾ ಇದೆ. ನೆಕ್ಸ್ಟ್ ಆರ್ಮಿ ರ್ಯಾಲಿ, ಈ ರ್ಯಾಲಿಗೂ ಇದೆ, ಆದರೂ ಸಹಿತ ಅಲ್ಲಿ ಫೇಲ್ ಅಂತೂ ಇಲ್ಲ. ಯಾಕಂದರೆ ಅಡ್ವಾನ್ಸ್ ಹೇಳಿರಂಗಿಲ್ಲ ಅವರು, ಹೈ ಜಂಪ್ ಐದು ತಿಳಿರಂಗಿಲ್ಲ, ಅದರಿಂದ ಅವ್ರನ್ನ ಫೇಲ್ ಮಾಡಲಿಕ್ಕೆ ಅಂತೂ ಬರೋದಿಲ್ಲ. ಇದ್ರೂ ಸಹಿತ ಏನು ತೊಂದರೆ ಇಲ್ಲ. ಹೈ ಜಂಪ್ ಫೇಲ್ ಆದರೂ ಏನು ತೊಂದರೆ ಇಲ್ಲ, ಪಾಸ್ ಮಾಡ್ತಾರೆ, ಅಲ್ಲೇನು ಯಾವ ತೊಂದರೆ ಇರೋದಿಲ್ಲ. ಗಮನಿಸ್ಬೋದು. 1ನೇ ರೌಂಡ್ ಮುಗಿಸಿ 2ನೇ ರೌಂಡ್ ಓಡ್ತಾ ಇದ್ದಾರೆ ಅಭ್ಯರ್ಥಿಗಳು. ಉತ್ತರ ಕರ್ನಾಟಕದ ಅಭ್ಯರ್ಥಿಗಳು ಇವತ್ತು ಸಹಿತ ಬೆಳಗಾವಿ ಜಿಲ್ಲೆಯ ಅಭ್ಯರ್ಥಿಗಳು ಈ ರ್ಯಾಲಿಯಲ್ಲಿ ಭಾಗವಹಿಸಿದ್ದಾರೆ. ಇವತ್ತು ಒಟ್ಟು 8 ಜನಪ್ಪ ಅಂದರೆ ಇವತ್ತಿನ ಅಭ್ಯರ್ಥಿಗಳು 850 ಜನ ಅಭ್ಯರ್ಥಿಗಳು ಈಗಾಗಲೇ CE ಪರೀಕ್ಷೆಯನ್ನು ಪಾಸ್ ಮಾಡಿ ಮೆರಿಟ್ ಆಧಾರದ ಮೇಲೆ ಈ ರ್ಯಾಲಿಯಲ್ಲಿ ಭಾಗವಹಿಸ್ತಕ್ಕಂಥ ಅಭ್ಯರ್ಥಿಗಳು ನಾವು ಗಮನಿಸ್ಬೋದು. ಆರ್ಮಿ ರಿಕ್ರೂಟಿಂಗ್ ಆಫೀಸ್ ಬೆಳಗಾವಿ ಅವರು 2024-25ನೇ ಶಾಲೆಗೆ ರ್ಯಾಲಿಯನ್ನು ನಡೆಸ್ತಾ ಇದ್ದಾರೆ, ನಾವು ಗಮನಿಸ್ಬೋದು. ಅಭ್ಯರ್ಥಿಗಳು ಒಳ್ಳೆಯ, ನಾವು ನಿನ್ನೆ ದಿವಸ ನೋಡಿದಾಗ, ಆಮೇಲೆ ಇವತ್ತಿನ ಹಿಂದಿನ ಬ್ಯಾಚ್ಗಳು ನೋಡಿದಾಗ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಫಸ್ಟ್ ಗ್ರೂಪು ಮತ್ತು ಸೆಕೆಂಡ್ ಗ್ರೂಪು ಅಭ್ಯರ್ಥಿಗಳು ಆಯ್ಕೆ ಆಗ್ತಾಯಿದ್ದಾರೆ. ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಿದಂಥ ಅಭ್ಯರ್ಥಿಗಳಿಗೆ ಏನೂ ತೊಂದರೆ ಆಗ್ತಾಯಿಲ್ಲ, ಪಾಸ್ ಆಗಿ ಆಗ್ತಾಯಿದ್ದಾರೆ. ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಿದಂಥ ಅಭ್ಯರ್ಥಿಗಳು. ಒಮ್ಮೆಲೆ ಓಡುವಂಥ ಅಭ್ಯರ್ಥಿಗಳಿಗೆ ತೊಂದರೆ ಆಗ್ತದೆ, ಅನಿವಾರ್ಯ ಆಗ್ತದೆ.
ಆದರೆ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಿದ ಅಭ್ಯರ್ಥಿಗಳಿಗೆ ಏನು ತೊಂದರೆ ಆಗೋದಿಲ್ಲ ಅಂತ ಅನ್ನಿಸ್ತದೆ. ನೋಡ್ಬೋದು ನಾವಿಲ್ಲಿ 2ನೇ ರೌಂಡ್ ಮುಗಿಸ್ಲಿಕ್ಕೆ ಬರ್ತಾ ಇದ್ದಾರೆ. ಟೈಮನ್ನು ಸಹಿತ ನಾವು ಗಮನಿಸ್ಬೋದು. ನೋಡಿ, ಭಾಳಷ್ಟು ಜನ ಅಭ್ಯರ್ಥಿಗಳು ಜೋಡಿಯಾಗಿ ಓಡ್ತಾ ಇದ್ದಾರೆ. 2ನೇ ರೌಂಡ್ ಮುಗಿಸಿ 3ನೇ ರೌಂಡ್ ಓಡ್ತಾ ಇದ್ದಾರೆ. ಅಲ್ಲಿ ಆರ್ಮಿಯವರು ಅವ್ರ ಸಿಂಬಲನ್ನು ತೋರಿಸ್ತಾ ಇದ್ದಾರೆ. ಏನಂದ್ರೆ 3rd ರೌಂಡ್ ಸ್ಟಾರ್ಟ್ ಆಯಿತು ಅಂತ ಹೇಳಿಸಿಂದ ಸಿಂಬಲವನ್ನು ಸಹಿತ ತೋರಿಸ್ತಾ ಇದ್ದಾರೆ. ಅಲ್ಲಿ ಫಸ್ಟು ಮತ್ತು ಸೆಕೆಂಡ್ ಗ್ರೂಪ್ಗಾಗಿ ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ. ಯಾವುದೇ ರೀತಿ ತೊಂದರೆ ಇಲ್ಲ, ಕರೆಕ್ಟಾಗಿ ಎಲ್ಲ ರ್ಯಾಲಿ ಚೆನ್ನಾಗಿ ನಡೀತಾ ಇದೆ. ಭಾಳಷ್ಟು ಜನ ವಿದ್ಯಾರ್ಥಿಗಳ ಕನಸು ನನಸೋಗಂಥ ಸಮಯ, ಅಭ್ಯರ್ಥಿಗಳ ಕನಸು ಅರಳುವಂಥ ಸಮಯ ಅಂತ ಹೇಳ್ಬೋದು ನಾವಿಲ್ಲಿ. ಯಾಕಂದರೆ ಯೋಧರಾಗುವ ಹುಮ್ಮಸ್ಸಿನಲ್ಲಿ ಯುವಕರು ರಾತ್ರಿ ನಿದ್ದೆಗೆಟ್ಟು ಅಲ್ಲಿ ಹೋಗಿ ನಂಬರ್ ಹಚ್ಚಿ ರನ್ನಿಂಗನ್ನು ಹೊಡಿತಾ ಇದ್ದಾರೆ. ಅವರಿಗೂ ಒಂದು ಅಗ್ನಿ ಪರೀಕ್ಷೆ ಅಂತ ನಾವು ಹೇಳ್ತಾ ಇದ್ದೀವಿ. ನಾವು ಗಮನಿಸ್ಬೋದು ಇಲ್ಲಿ ಪ್ರತಿಯೊಂದು ಇಲ್ಲಿ ಎಲ್ಲ ಜಿಲ್ಲೆಯ 6 ಜಿಲ್ಲೆಯ ಅಭ್ಯರ್ಥಿಗಳು ಈ ರ್ಯಾಲಿಯಲ್ಲಿ ಅವಕಾಶ ಇದೆ. ಆದರೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬೆಳಗಾವಿ ಜಿಲ್ಲೆಯ ಅಭ್ಯರ್ಥಿಗಳು ಸಿಇ ಪರೀಕ್ಷೆಯಲ್ಲಿ ಪಾಸ್ ಆದಿದ್ದರಿಂದ ಅವರಿಗೆ ಹೆಚ್ಚು ಜನ ಅಭ್ಯರ್ಥಿಗಳು ಬೆಳಗಾವಿ ಜಿಲ್ಲೆಯ ಅಭ್ಯರ್ಥಿಗಳು ಇಲ್ಲಿ ಬರ್ತಾ ಇದ್ದಾರೆ. ನಾವು ಗಮನಿಸ್ಬೋದು, ನೋಡ್ಬೋದು ನಾವಿಲ್ಲಿ ಅಭ್ಯರ್ಥಿಗಳು ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಬೆಳಗಾವಿ, ಕಲಬುರಗಿ, ಕೊಪ್ಪಳ, ಯಾದಗಿರಿ, ಬೀದರ ಮತ್ತು ರಾಯಚೂರು ಈ ಜಿಲ್ಲೆಗಳ ಅಭ್ಯರ್ಥಿಗಳಿಗಾಗಿ ಈ ರ್ಯಾಲಿ ನಡೀತಾ ಇದೆ. ನಾವು ಗಮನಿಸ್ಬೋದು ಇಲ್ಲಿ ಅತಿ ಯಶಸ್ವಿಯಾಗಿ ನಿರ್ವಹಣೆಯನ್ನು ಜಿಲ್ಲಾ ಆಡಳಿತದ ಭದ್ರತಾ ಪಡೆಯನ್ನು ಮಾಡಿದ, ಮೂಲ ಸೌಕರ್ಯಗಳನ್ನು ಕೊಟ್ಟದ, ಸಾರಿಗೆ ಸಮಿತಿ, ಆಮೇಲೆ ಆಹಾರ ವಸತಿ, ಆರೋಗ್ಯ ನೈರ್ಮಲೀಕರಣ, ಪ್ರತಿಯೊಂದು ವಿದ್ಯುತ್ ಸರಬರಾಜು ಆಗಿರ್ಬೋದು, ದಾಖಲಾತಿಗಳ ಪರಿಶೀಲನೆ ಆಗಿರ್ಬೋದು, ಎಲ್ಲದಕ್ಕೂ ಸಹಿತ ವಿವಿಧ ಸಮಿತಿಗಳನ್ನು ಮಾಡಿ ರಚನೆ ಮಾಡಿ ಅಲ್ಲಿ ತಂಡವನ್ನು ರಚನೆ ಮಾಡಿ ಕಾರ್ಯನಿರ್ವಹಣೆಗಾಗಿ ಕ್ರೀಡಾಂಗಣದ ಹೊರಗಡೆ ಮತ್ತು ಒಳಗಡೆ ಅಲ್ಲಿ ಎಲ್ಲ ಕುಳಿತಿಸಿದ್ದಾರೆ. ನೋಡ್ಬೋದು, ಈಗ ಲಾಸ್ಟ್ ರೌಂಡ್ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಗಮನಿಸ್ಬೋದು ಅಭ್ಯರ್ಥಿಗಳೇ, ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪ್ರತಿನಿತ್ಯ ಬರ್ತಕ್ಕಂಥ ವಿಡಿಯೋಗಳನ್ನು ನೋಡ್ತಾಯಿರಿ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಗಳನ್ನು ಮಾಡ್ತಾಯಿರಿ. ಮತ್ತು ಮುಂದಿನ ವಿಡಿಯೋಗಾಗಿ ಕಾಯ್ತಾಯಿರಿ. ಇವತ್ತಿನ ಎಲ್ಲ ವಿಡಿಯೋಗಳನ್ನು ನಾವು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಬಿಡ್ತಾಯಿದ್ವಿ. ನಿನ್ನೆ ದಿವಸ ಸಹಿತ 7 ಬ್ಯಾಚಿನ ವಿಡಿಯೋಗಳನ್ನ ಬಿಟ್ಟಿದ್ವಿ. ಇವತ್ತಿನ ಸಹಿತ ಎಲ್ಲ ಬ್ಯಾಚಿನ ವಿಡಿಯೋಗಳನ್ನ ನಾವು ಬಿಡ್ತಾಯಿದ್ವಿ. ನಿಮ್ಮ ಸ್ನೇಹಿತರಿಗೂ ನಮ್ಮ ಯೂಟ್ಯೂಬ್ ಚಾನಲ್ ಬಗ್ಗೆ ಮಾಹಿತಿಯನ್ನು ನೀಡಿ ಅಭ್ಯರ್ಥಿಗಳೇ. ಎಷ್ಟು ನೀವು ಪ್ರೋತ್ಸಾಹ ಮಾಡ್ತೀರಿ, ನಮಗೆ ಆಶೀರ್ವಾದ ಮಾಡ್ತೀರಿ, ಅಷ್ಟು ಅತಿ ಹುಮ್ಮಸ್ಸಿನಿಂದ ಮತ್ತೆ ಹೆಚ್ಚು ನಾವು ವಿಡಿಯೋಗಳನ್ನ ಮಾಡ್ತಾಯಿರ್ತೀವಿ. ಅಭ್ಯರ್ಥಿಗಳು ಗಮನಿಸ್ಬೋದು. ಮುಂದಿನ ವಯಸ್ಸನ್ನು ಆ ಕಡೆ ಕೇಳ್ತಾಯಿರಿ. ಅಂದರೆ ಲಕ್ಷ ನಿಮ್ಮದು ಆ ಕಡೆ ಫಸ್ಟ್ ಗ್ರೂಪ್ ಎಷ್ಟು ಜನ ಹಾಕ್ತಾರೆ, ಸೆಕೆಂಡ್ ಗ್ರೂಪ್ ಎಷ್ಟು ಜನ ಹಾಕ್ತಾರೆ ನೋಡಿ, ಗಮನಿಸಿ. ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ SSC GD, ಅಗ್ನಿವೀರ ಆರ್ಮಿ ಮತ್ತು RPF ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಅಭ್ಯರ್ಥಿಗಳಿಗೆ ನಾವೊಂದು ಚಾಲೆಂಜನ್ನು ಮಾಡ್ತಾ ಇದ್ದೀವಿ. ಅಭ್ಯರ್ಥಿಗಳೇ, ನಮ್ಮ ಸಂಸ್ಥೆಗೆ ನೀವು ತರಬೇತಿ ಬಂದು 3 ತಿಂಗಳು ತರಬೇತಿಯನ್ನು ಪಡೆದು ನೀವೇನಾದರೂ ಫೇಲ್ ಆದರೆ ಕೋಚಿಂಗ್ ಫೀಸ್ ವಾಪಸ್ ನೀಡುತ್ತೇವೆ. ಆದರೆ ನೀವು ಏನು ಮಾಡಬೇಕಪ್ಪ ಅಂದ್ರೆ ಪ್ರತಿಯೊಂದು ಪೀರಿಯಡ್ಗೆ ಕಂಪಲ್ಸರಿಯಾಗಿ ಪೀರಿಯಡ್ಗೆ ನೀವು ಅಟೆಂಡ್ ಆಗಬೇಕು. ಅಂಥ ಅಭ್ಯರ್ಥಿಗಳಿಗೆ ಮಾತ್ರ ಈ ಚಾಲೆಂಜ್ ಅನ್ವಯಿಸುವುದು. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ.
ಸಂಪರ್ಕಿಸಿ. ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.